ಆನೇಕಲ್ ಕಾವೇರಿ ಕನ್ನಡ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ 2024ನೇ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಿರಿಯ ಪತ್ರಕರ್ತ ಮುನಿರಾಜು ಧ್ವಜಾರೋಹಣ ನಡೆಸಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಕುಮಾರ್ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಿದರು. ಈ ವೇಳೆ ಕನ್ನಡ ನಾಡು ನುಡಿಯ ಕುರಿತು ಪತ್ರಕರ್ತ ಮುನಿರಾಜು ಸವಿಸ್ತಾರವಾಗಿ ಮಾತನಾಡಿದರು. ನಂತರ ಸಿಹಿ ಹಂಚಲಾಯಿತು. ಕಾರ್ಯಕ್ರಮದಲ್ಲಿ ಕಾವೇರಿ ಕನ್ನಡ ಸಂಘದ ಪ್ರಧಾನ ಪೋಷಕರಾದ ರಾಜೇಂದ್ರ ಪ್ರಸಾದ್, ಗೌರವ ಅಧ್ಯಕ್ಷ ಲಿಂಗರಾಜು, ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆ ಶಿವಕುಮಾರ್, ಅಧ್ಯಕ್ಷ ಚೆಲುವರಾಜು, ಪ್ರಧಾನ ಕಾರ್ಯದರ್ಶಿ ಎಂ ವೆಂಕಟೇಶ್, ಉಪಾಧ್ಯಕ್ಷ ಜಿ ಸುದರ್ಶನ್, ಕಾರ್ಯದರ್ಶಿ ಜಿ ಮುತ್ತುರಾಜ್, ಸಂಚಾಲಕ ಕೆ ಮಂಜುನಾಥ್ ಮತ್ತು ಜಿ ವೆಂಕಟೇಶ್, ಎನ್ ರಘು ಸದಸ್ಯರುಗಳಾದ ದೇವರಾಜು, ಸತೀಶ್, ಎಲ್ ಕೆ ರಮೇಶ್, ಅಜಯ್, ತೇಜಸ್, ನಿರಂಜನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ಕಟ್ಟಡ ಕಟ್ಟಿಕೊಂಡು ಹಲವಾರು ಒಂದು ಸಮಾಜ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು ತಿಮ್ಮರಾಯಸ್ವಾಮಿ ಮೊದಲನೇ ಸತಿಗೆ ಆರ್ಚ್ ಮಾಡಿದ್ರು, ಆಮೇಲೆ ಒಂದು ದೈವಾಂಶ ಚಿತ್ರ ಮಾಡಿದ್ರು. ಈಗ ಒಂದು ಕಕ್ಮಲ್ಲೇಶ್ವರ ಬೆಟ್ಟದಲ್ಲಿ ಒಂದು ಊಟಕ್ಕೆ ಅಂತ ಒಂದು ಚಿತ್ರ ಕಟ್ಟಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಇವತ್ತು ಸನ್ಮಾನಿತರಾದಂಥ ನಮ್ಮ ಮುಖ್ಯಾಧಿಕಾರಿಗಳು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವ್ರು ಬರಲಿಲ್ಲ. ಅವ್ರನ್ನ ಸನ್ಮಾನ ಇಟ್ಕೊಂಡಿದ್ದೀವಿ. ಇದೇ ಒಂದು ಜಾಗದಲ್ಲಿ ಅವ್ರು ಮಾಡೋಂಥ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಒಂದು ಸಂಘದ ವತಿಯಿಂದ ಆರ್ಥಿಕವಾದ 1 ಲಕ್ಷ ರೂಪಾಯಿ ಒಂದು ಸಹಾಯ ಮಾಡಿ ಅವರು ಕೂಡ ಸಮಾಜದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಜವಾಗ್ಲೂ ಇಂಥವ್ರು ಮಾಡೋದಕ್ಕೆ ನಾವು ತುಂಬ ಹೃದಯದಿಂದ ಖುಷಿಯಾಗಿ ಒಂದು ಅಭಿನಂದನೆಯನ್ನು ಅವ್ರು ಸಲ್ಲಿಸ್ತಾ ಇದ್ದಾರೆ. ಹಾಗೂ ನಮ್ಮ ಸಂಘದ ಹಿರಿಯ ಅಧ್ಯಕ್ಷರಾದಂಥ ಗೌರವಾಧ್ಯಕ್ಷರಾದಂಥ ಹಾಗೂ ನಮ್ಮ ಸಂಘದ ಪ್ರಧಾನ ಪೋಷಕರಾದಂಥ ರಾಜೇಂದ್ರ ಪ್ರಸಾದ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಹಾಗೂ ನಮ್ಮ ದೊಡ್ಡಣ್ಣ ಅವರು ಹೋರಾಟ ಮಾಡಿಕೊಂಡು ಆಗಲೂ ನಮ್ಮ ಜೊತೆಯಲ್ಲಿ ಸಂಘದ ಕಾರ್ಯಕ್ರಮ ಬಂದು ನಮಗೊಂದು ಪ್ರೋತ್ಸಾಹಿತ ಸಹಕಾರ ಕೊಟ್ಟು ಅವ್ರಿಗೂ ಕೂಡ ದಯಾನಂದ್ ಸರ್ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಸಂಘದೊಂದಿಗೆ ಮಾಧ್ಯಮ ಜನಪ್ರತಿನಿಧಿಗಳಾದಂಥ ಹಾಗೂ ಸನಿಸ್ಟಾರ್ ಬ್ಯಾಂಕ್ ನಿರ್ದೇಶಕರಾದಂಥ ಹೇಮಂತ್ ಅವರಿಗೆ ನಮ್ಮ ಸಂಘದ ವತಿಯಿಂದ ಒಂದು ನಾವೇನೊಂದು ಸಂಘ ಒಂದು ಸ್ಥಾಪನೆ ಮಾಡಿ ಒಂದು 25 ವರ್ಷ ಮೇಲ್ಪಟ್ಟಾಗಿದೆ. ನಾವು ಕೂಡ ಒಂದು ಮುಂಚಿತವಾಗಿ ಅಂದರೆ ಒಂದು 15-20 ವರ್ಷಗಳ ಹಿಂದೆ ಒಂದು ಕನ್ನಡ ಹೋರಾಟವನ್ನು ಮಾಡಿ ಆನೇಕಲ್ಗೆ ಪ್ರಪ್ರಥಮ ಬಾರಿಗೆ ನಮ್ಮ ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರನ್ನ ಕರೆಸಿದ್ವಿ. ಆಗಂತೂ ಅವ್ನು ಕರೆಸ್ಬೇಕಾದ್ರೆ ಭಾಳಷ್ಟು ಕಷ್ಟ ಇತ್ತು ಒಂದು ಸಮಯದಲ್ಲಿ. ಅಂಥ ಒಂದು ಸಂದರ್ಭದಲ್ಲೇ ಆನೇಕಲ್ನಲ್ಲಿ ನಾವು ಒಂದು ಹೋರಾಟ ಮಾಡಬೇಕು, ಒಂದು ಕನ್ನಡಿಗರು ತಂದು ಒಂದು ಆವೇಶದಂಥ ಒಂದು ಭಾಷಣ ಮಾಡಿಸ್ಬೇಕಂತೇಳಿ ಒಂದು ಪ್ರಪ್ರಥಮರಿಗೆ ನಾರಾಯಣಗೌಡರ ಹತ್ರ ಹೋಗಿ ಕೇಳ್ಕೊಂಡು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ಸರ್ ಒಂದು ಆನೇಕಲ್ ಗಡಿ ಪ್ರದೇಶ ಇದೆ, ನೀವು ಬರಲೇಬೇಕು ಅಂದ್ಕೊಂಡು ಅವ್ರು ನನಗೆ ಯಾರು ಕೂಡ ನಮಗೊಂದು ಆಹ್ವಾನ ಮಾಡಲಿಲ್ಲ ಅಂತ ಒಂದು ಬೇರೆ ಕಾರ್ಯಕ್ರಮ ನಿಗದಿ ಇದ್ರೂ ಅದನ್ನು ಅವರೊಂದು ರದ್ದುಪಡಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆನೇಕಲ್ನಲ್ಲಿ ಅವ್ರು ಕರೆದು ಒಂದು ವೇದಿಕೆ ಮಾಡಿದ್ದಕ್ಕೆ ಆವತ್ತಿನ ದಿನ ಆದಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆಗಳು ಹಲವಾರು ಉಟ್ಟುಕೊಂಡು ಇವತ್ತೊಂದು ಕನ್ನಡ ಸೇವೆಯನ್ನು ಮಾಡ್ತಾಯಿದೆ. ಅದು ನಮಗೆ ಒಂದು ತುಂಬ ಹೃದಯವಾದಂಥ ಒಂದು ಖುಷಿ ತಂದಿದೆ. ಹಾಗೂ ನಾವೊಂದು ಮನೋರಂಜನೆ ಕಾರ್ಯಕ್ರಮಗಳ ಜೊತೆ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಪ್ರತಿ ವರ್ಷ ನಮ್ಮ ಶ್ರಾವಣ ಮಾಸದಲ್ಲಿ ತಿಮ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಹಲವಾರು ಭಕ್ತರು ಬರ್ತಾರೆ. ಒಂದು ಕಡೆ ಶ್ರಾವಣ ಶನಿವಾರ ಬರೋವಂಥ ನಮ್ಮ ಊರಿಗೆ ಬರೋವಂಥ ಭಕ್ತಾದಿಗಳಿಗೆ ಒಂದು ಸಂಸ್ಥೆಯಿಂದ ಸೇವೆ ಮಾಡಬೇಕಂತೇಳಿ ಒಂದು 5,000 ಒಂದು 6,000 ಜನಕ್ಕೆ ಪೂರ್ತಿಯಾದಂಥ ಊಟ ಅಂದರೆ ಟಿಫನ್ನೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಕಳಿಸೋವಂಥ ಒಂದು ವ್ಯವಸ್ಥೆಯನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜೊತೆಯಲ್ಲಿ ಒಂದು ಶಾಂತವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈಗೇನೋ ಒಂದು ನಾಮಫಲಕ ಕನ್ನಡದ ನಾಮಫಲಕ ಹೋರಾಡ್ತಾ ಇದೆ, ಅದ್ರ ಸಲುವಾಗಿ ನಾವು ಮಾಡಿಕೊಂಡು ಒಂದು ಪ್ರೀತಿಯಿಂದ ಕನ್ನಡ ಅಂತ ಹೇಳಿ ಎಲ್ರಿಗೂ ಒಂದು ಪ್ರೀತಿ ಸಂತೋಷದಿಂದ ಹೋಗಿ ಎಲ್ಲರನ್ನೂ ಒಂದು ಸಂತೋಷದಿಂದ ನಮ್ಮ ಜೊತೆ ಕರ್ಕೊಂಡು ಒಂದು ಕರಪತ್ರವನ್ನು ಹಂಚಿ ಒಂದು ಶಾಂತಿಯಿಂದ ಹೋರಾಟ ಮಾಡಿ ಒಂದು ಕನ್ನಡ ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಒಂದು ವಾರದಲ್ಲಿ ಒಂದು ನಿಗದಿಪಡಿಸ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜನಪ್ರತಿಗಳೊಂದು ಪ್ರೀತಿಯಿಂದ ಕನ್ನಡ ಉಳಿಸ್ಬೇಕಂತ ಹೇಳಿ ಒಂದು ಶಾಂತಿಯಿಂದ ಒಂದು ಹೋರಾಟವನ್ನು ಮಾಡಿ ನಾವು ಕನ್ನಡ ಉಳಿಸುವಂಥ ಒಂದು ಪ್ರಯತ್ನ ಮಾಡಬೇಕಂತ ಸಂಘದಲ್ಲಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಇನ್ನು ಹಲವಾರು ನಮಗೆ ಒಂದು ಸಂಘ ಸಂಸ್ಥೆಗಳು ಅಥವಾ ಸಾರ್ವಜನಿಕರಿಂದ ಒಳ್ಳೆಯ ಪ್ರೋತ್ಸಾಹ ಸಿಗ್ತಾ ಇದೆ. ಅದನ್ನು ಉಳಿಸ್ಕೊಂಡು ನಾವು ಹೋಗ್ಬೇಕಂತ ವಿನಂತಿಸ್ಕೊಳ್ತಾ ಇದೆ. ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಅಂಗವಾಗಿ ಪತ್ರಿಕಾ ಮಾಧ್ಯಮದವರಾದಂಥ ಮುನಿರಾಜು ಸರ್ ಅವರು ಬಂದಿದ್ದರು. ಆಮೇಲೆ ದಿನಾಂಕ ಮುದ್ರಣ ಪತ್ರಿಕೆ ಬಿಡುಗಡೆ ಆದಂಥ ನಮ್ಮ ಆರಕ್ಷಕ ಉಪನಿರೀಕ್ಷರಾದಂಥ ನಮ್ಮ ಪ್ರದೀಪ್ ಕುಮಾರ್ ಅವರು ಆಗಮಿಸಿದ್ರು. ಹಾಗೂ ನಮಗೆ
ಇನ್ನು ಮುಖ್ಯ ಅತಿಥಿಗಳಾಗಿ ನಮಗೆ ನವಜ್ಯೋತಿ ಕನ್ನಡ ಸಂಘದ ನಾಗರಾಜ್ ಅವರು ಆಗಮಿಸಿದ್ರು. ಇನ್ನು ಸಂಬಂಧಪಟ್ಟಂಥ ಒಂದು ಕನ್ನಡ ಸಂಸ್ಥೆ ಅಭಿಮಾನಿಗಳು ಹಾಗೂ ಸಂಘ ಸಂಸ್ಥೆಯವರು ಹಲವಾರು ಜನ ಹಾಗೂ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಆಗಮಿಸಿದ್ದಾರೆ. ಎಲ್ರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಸಂಘದ ಎಲ್ಲ ಆನೇಕಲ್ ಜನೆಯ ಹಾಗೂ ಸದಸ್ಯರು ಹಾಗೂ ಪದಾಧಿಕಾರಿಗಳಿಗೆ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಈಗ ಏನು ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದಾರೆ ನಾರಾಯಣಗೌಡರು ಅವರ ತಂಡ ಅವರು ಮಾಡ್ತಾ ಇರೋದು ಒಳ್ಳೆಯದೇ. ಆದರೆ ನಾವು ಗಿಡಿಯೋದು ಮಾಡೋಕ್ಕೆ ಹೋಗಲ್ಲ. ಪ್ರೀತಿಯಿಂದ ಎಲ್ಲ ಯಾವ್ಯಾವುದು ಸ್ಟೇಟಿಂದ ಬರಲಿ ಯಾರೇ ಬರಲಿ ಅವ್ರನ್ನ ಪ್ರೀತಿಯಿಂದನೇ ಅವ್ರನ್ನ ಸಮಾಧಾನ ಪಡಿಸಿ ನಮ್ಮ ಹೋರಾಟ ಪ್ರೀತಿಯಿಂದನೇ ಗೆಲ್ತಿರೋಂಥ ನಾಮಫಲಕಗಳು ಎಲ್ಲ ಕನ್ನಡಮಯ ಆಗಬೇಕಂತ ನಾವು ಎಲ್ಲರಿಗೂ ಪ್ರೀತಿಯಿಂದನೇ ಹೇಳಿ ಅವರ ಮನಸ್ಸನ್ನು ಗೆಲ್ತಿರೋ ಅಂತ ಕೇಳಿಕೊಂಡು ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ.